ತಾರೆ ಇಲ್ಲೇನಾಗುತ್ತೆ, ನಾವೇನು ನಡೆಸಬೇಕು ಅಂತ ನಮ್ಮ ಕನಸು ಕಟ್ಟಿರ್ತೀವಿ, ನಮ್ಮ ಆಸೆ ಏನಿರುತ್ತೆ ಅದನ್ನು ನಡೆಸೋವಂಥ ಅರ್ಹತೆ ನಮಗಿರಲ್ಲ, ಅದ್ರ ಬಗ್ಗೆ ಜ್ಞಾನ ನಮಗಿರಲ್ಲ. ಆಗ ಅದು ಎಲ್ಲೋ ಗುರು ವೀಕ್ ಆಗಿರ್ತಾನೆ ನಮ್ಮ ಜಾತಕದಲ್ಲಿ. ಆವಾಗ ಏನಾಗುತ್ತೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಆವಾಗ ಅವ್ರು ಎಷ್ಟು ಹೇಳಿದ್ರೆ ಅದನ್ನೇ ಸರಿ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಮ್ಮ ಹತ್ರ ದುಡ್ಡು ಮಾತ್ರ ಇದೆ, ಇಲ್ಲ ಏನೋ ಸಾಲನೋ ಸೋಲನೋ ಮಾಡಿ ಒಂದು ಇನ್ವೆಸ್ಟ್ ಮಾಡೇ ಮಾಡ್ತೀವಿ. ಸೊ ಅದನ್ನು ಹೇಳಿದ್ದನ್ನು ಮಾತ್ರ ನಡೆಸ್ಕೊಂಡು ಹೋಗ್ತೀವಿ ಹೊರ್ತು ನಮಗೆ ಆ ಜ್ಞಾನ ಇಲ್ದಿದ್ದಾಗ ನಮಗೆಲ್ಲೋ ಒಂದು ಕಡೆ ಅಲ್ಲಿ ಗುರು ವೀಕ್ ಆಗಿರ್ತಾನೆ, ಬುಧ ವೀಕ್ ಆಗಿರ್ತಾನೆ. ಆಗೇನಾಗುತ್ತೆ, ನಮಗೆ ಬುದ್ಧಿ ಮತ್ತು ಜ್ಞಾನ ಎರಡೂ ಕಮ್ಮಿ ಆಗಿರುತ್ತೆ. ಆವಾಗ ನಾವು ಇನ್ನೊಬ್ಬರ ಮೇಲೆ ಆ ಒಂದು ಸೆಕ್ಟರಲ್ಲಿ ಯಾರು ಇರ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಅವಾಗೆಲ್ಲೋ ಒಂದು ಕಡೆ ನಮಗೆ 100% ವರ್ಕು ನಮಗೆ ಸಿಕ್ಕಲ್ಲ, 100% ರಿಸಲ್ಟ್ ಕೂಡ ನಮಗೆ ಸಿಕ್ಕಲ್ಲ. ಯಾಕಂದರೆ ನಾವು ಡಿಪೆಂಡ್ ಅಪಾನ್ ಆಗಿರ್ತೀವಿ. ಈ ರೀತಿ ತುಂಬ ಜನ ನಡೆಸಿದ್ದಾರೆ, ನಡೀತಾ ಇದೆ ಕೂಡ. ಯಾಕಂದರೆ ಇದು ಇಲ್ಲಿ ಎಲ್ಲೋ ಒಂದು ಕಡೆ ಅವರು ತಗೊಂಡಿರೋ ಒಂದು ಸೆಕ್ಟರ್ ಚೆನ್ನಾಗಿರಲ್ಲ. ಬುದ್ಧಿ ಇರುತ್ತೆ, ದುಡ್ಡಿರುತ್ತೆ, ಎಲ್ಲವೂ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಗುರು ವೀಕ್ ಇರ್ತಾನೆ, ಜ್ಞಾನ ಇರೋದಿಲ್ಲ, ಬುದ್ಧಿ ಇರೋದಿಲ್ಲ, ಅಂದರೆ ಅದನ್ನು ನಡೆಸೋವಂಥ ಕೆಪಾಸಿಟಿ ಇರೋದಿಲ್ಲ. ಸ್ಕೂಲ್ ನಡೆಸೋರೆಲ್ಲರೂ ಅದನ್ನು ನಾವು ಈ ಕೋರ್ಸ್ ಮಾಡಿ ಎಲ್ಲೋ ಒಂದು ಎಜುಕೇಷನ್ ಫೀಲ್ಡಲ್ಲಿದ್ದು ನಡೆಸ್ತಾ ಇದ್ದರೆ, ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದನ್ನ ಓದಿ ನಾವು ಅದೇ ಜಾಗದಲ್ಲಿದ್ದಾಗ ನಾವೆಲ್ಲ ಒಂದು ಕಡೆ ಇವಾಗ ಮೆಡಿಕಲ್ ಅಂತ ಹೇಳಿದೆ, ಶಸ್ತ್ರಚಿಕಿತ್ಸೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿದೆ, ಅದನ್ನು ನಾವು ಮಾಡ್ಕೋಬೇಕು ಅಂತ ಅಂದಾಗ ನಾವು ಡೈರೆಕ್ಟಾಗಿ ಹೋಗಿ ಎಲ್ಲೋ ಒಂದು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿರ್ತೀವಿ, ಸೈನ್ಸ್ ತೊಗೊಂಡಿರ್ತೀವಿ, ಮೆಡಿಕಲ್ ಮಾಡ್ಕೊಳ್ತೀವಿ, ಎಲ್ಲೋ ಒಂದು ಹಾಸ್ಪಿಟ್ಲಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ. ಬಟ್ ನಾವು ಅದ್ರ ಬಗ್ಗೆನೇ, ನಾವು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದಕ್ಕಿಂತ ನಾವು ಅದನ್ನು ಕೋರ್ಸ್ ಮಾಡಿ ಅದ್ರ ಬಗ್ಗೆನೇ ನಾವು ಹೆಚ್ಚೆಚ್ಚು ತಿಳ್ಕೊಂಡಾಗ ನಾವೊಂದು ಹಾಸ್ಪಿಟ್ಲನ್ನು ನಡೆಸ್ಬೋದು. ಇವಾಗ ಹಾಸ್ಪಿಟ್ಲನ್ನು ನಡೆಸ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಏನು ಆಗು ಹೋಗುಗಳು ಹೀಗೆ ಮಾಡಿದ್ರೆ ಇವಾಗ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಆ ಗೊತ್ತಿದ್ದಾಗ ಏನಾಗುತ್ತೆ, ಎಂಥ ಪ್ರಾಬ್ಲಮ್ ಬಂದ್ರೂ ಅದನ್ನು ಸಾಲ್ವ್ ಮಾಡೋ ಅಂಥದ್ದಾಗುತ್ತೆ. ಯಾಕಂದರೆ ಇವಾಗ ಎಲ್ಲರೂ ವೈದ್ಯಕೀಯರನ್ನ, ಯಾಕಂದರೆ ಡಾಕ್ಟರ್ಸ್ನ ದೇವರು ಅಂತ ಕೂಡ ನಮ್ಮ ಒಂದು ಕಷ್ಟದ ಕಾಲದಲ್ಲಿ ಆಗ್ತಕ್ಕಂಥ ಎರಡನೇ ದೇವರು ಡಾಕ್ಟರ್ಸ್ ಆಗಿರ್ತಾರೆ. ಯಾಕಂದರೆ ನಮ್ಮ ಮಗುವಿಗೆ ತಾಯಿ ಜನನ ಕೊಡ್ತಾಳೆ, ಆದರೆ ಅದನ್ನು ಒಂದು ಕಾರ್ಯರೂಪಕ್ಕೆ ಇನ್ ಟೈಮ್ಗೆ ಸೇಫ್ಟಿಯಾಗಿ ಒಂದು ಮಗು ಜನನ ಆಗೋದಕ್ಕೆ ಕಾರಣಕರ್ತರು ಡಾಕ್ಟರ್ಸ್, ಅಂದರೆ ವೈದ್ಯರು. ಸೊ ಅವರು ಎಲ್ಲೋ ಒಂದು ಸಣ್ಣ ಮಿಸ್ಟೇಕ್ ಆದರೆ, ಎಲ್ಲೋ ಒಂದು ಕಡೆ ಸಣ್ಣ ಒಂದು ತಪ್ಪು ಒಪ್ಪುಗಳಾದರೆ ಅಲ್ಲೇನಾಗುತ್ತೆ, ಒಂದು ಪ್ರಾಣನೇ ಅವ್ರ ಕೈಯಲ್ಲಿರುತ್ತೆ. ಸೊ ಹಾಗಾಗಿ ನಮ್ಮ ಪುನರ್ಜನ್ಮ ಅಂತ ಹೇಳ್ತೀವಿ. ನಮಗೆ ಏನಾದರೂ ಆದಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅಲ್ಲಿ ನಾವು ಮತ್ತೆ ಬದುಕಿ ಉಳಿದು ಬರ್ತೀವಿ ಅಂತಂದರೆ ಅದರ ಒಂದು ಪ್ರಶಂಸೆ ಏನಿರುತ್ತೆ ನಮ್ಮ ಡಾಕ್ಟರ್ಸ್ಗೆ ಹೋಗುತ್ತೆ, ವೈದ್ಯರಿಗೆ ಹೋಗುತ್ತೆ. ಯಾಕಂದರೆ ನಮ್ಮ ಎಲ್ಲ ಹೋಪ್ಸು, ನಾವೊಂದು ಆಪ್ರೇಷನ್ ಥಿಯೇಟ್ರಿಗೆ ಒಬ್ಬರನ್ನ ಕಳಿಸ್ಬೇಕಾದ್ರೆ ಅಥವಾ ನಾವೇ ಹೋಗಬೇಕಾದ್ರೆ ನಮ್ಮ ಒಂದು ಪ್ರಾಣವನ್ನು ನಮ್ಮ ವೈದ್ಯರ ಮೇಲೆ ಕೊಟ್ಟಿರ್ತೀವಿ. ಆವಾಗ ನಮಗೆ ಅವರು ಎರಡನೇ ಬ್ರಹ್ಮ, ಅಂದರೆ ನಮ್ಮ ಒಂದು ಜೀವನ ಉಳಿಸೋಕ್ಕಂಥ ಎರಡನೇ ದೇವರು ಅಂತ ಹೇಳ್ತೀವಿ. ಒಂದು ನಮ್ಮ ಜನ್ಮ ಕೊಟ್ಟಂತಹ ಒಂದು ದೇವರು, ಮತ್ತು ಇವರು ಎರಡನೇ ಸತಿ ನಮಗೆ ದೇವರಾಗಿ ಬರ್ತಾರೆ. ಹಾಗಾಗಿ ಆ ಹುದ್ದೆಗೆ ಅವರು ಕರೆಕ್ಟಾಗಿರಬೇಕು. ಅಷ್ಟು ನಾವು ಪೂಜ್ಯ ಭಾವದಿಂದ ನಮ್ಮ ಕಷ್ಟ ಬಂದಾಗ ದೇವ್ರನ್ನ ಬೇಡ್ಕೊಳ್ತೀವಿ. ಡಾಕ್ಟ್ರ್ ನೋಡಿದ್ರೆ ಡಾಕ್ಟ್ರನ್ನೇ ಹೋಗಿ ಕೈ ಕಾಲು ಇಟ್ಕೊಂಡು ಬರ್ತೀವಿ. ಯಾಕಂದರೆ ಅಂಥ ಸಿಚುಯೇಷನಲ್ಲಿ ಹಾಗಿದ್ದಾಗ ಏನಾಗುತ್ತೆ, ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅವ್ರೇನು ಮಾಡಬೇಕು, ಇದ್ರ ಬಗ್ಗೆ ಬಹಳವಾಗಿ ತಿಳ್ಕೊಂಡು ಒಂದು ಜೀವದಾನ ಮಾಡ್ತಕ್ಕಂಥ ಒಂದು ಕೈ ಅವ್ರದ್ದಾಗಿರುತ್ತೆ. ಯಾಕಂತಂದರೆ ಆ ಒಂದು ಪೊಸಿಷನ್ನಲ್ಲಿ ಈ ಡಾಕ್ಟರ್ಸ್ ಇರ್ತಾರೆ. ಸೊ ನಾವೇನೇ ಜ್ಯೋತಿಷ್ಯ ಹೇಳ್ಬೋದು, ಅಥವಾ ಯಾರೋ ಒಬ್ಬರು ಗುರುಗಳು ಹೀಗಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ಪ್ರವಚನ ಕೊಡ್ಬೋದು, ಅಥವಾ ವೆಲ್ ವಿಷರ್ಸು ನಿಮಗೆ ಹೀಗೆ ಮಾಡಿ ಅಂತ ದಾರಿ ತೋರಿಸ್ಬೋದು. ಆದರೆ ನಮ್ಮ ಜೀವನನ ನಾವು ಕಣ್ಣು ಬಿಟ್ಟು ನೋಡ್ತಕ್ಕಂಥದ್ದು ನಮ್ಮ ಒಂದು ತಾಯಿ, ಜೊತೆಗೆ ಒಂದು ವೈದ್ಯರು, ಈಗಿನ ಕಾಲದಲ್ಲಿ ವೈದ್ಯರು. ಸೊ ಈ ಇಬ್ಬರನ್ನ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ನಾವೇನು ಹುಟ್ಟಿರ್ತೀವಿ ನಮ್ಮ ಹುಟ್ಟಿಗೆ ಕಾರಣಕರ್ತರಾಗಿರ್ತಾರೆ. ಹಾಗಾಗಿ ಆ ವೈದ್ಯ ಅಂತ ಬಂದಾಗ ಅದನ್ನು ಪರ್ಫೆಕ್ಟಾಗಿ ಅವ್ರು ಮಾಡಿದರೆ ಅವರು ಸಾವಿರಾರು ಜನಕ್ಕೆ ಜೀವನ ಕೊಡ್ತಾರೆ. ಅದ್ರ ಬಗ್ಗೆನೇ ನಮಗೆ ಗೊತ್ತಿಲ್ಲ. ಎಲ್ಲ ಒಂದು ಕಡೆ ನಮ್ಮಲ್ಲಿ ಗ್ರಹಗಳು ವೀಕ್ ಆದಾಗ ಅದ್ರ ಬಗ್ಗೆನೇ ಗೊತ್ತಿಲ್ಲ ಅಂತಂದರೆ ನಾವೊಂದು ಹಾಸ್ಪಿಟ್ಲು ನಡೆಸಿ ವೇಸ್ಟ್ ಆಗುತ್ತೆ. ಯಾಕಂದರೆ ಹಾಸ್ಪಿಟ್ಲು ದುಡ್ಡಿಗೋಸ್ಕರ ನಡೆಸ್ಬೋದು, ಬಟ್ ಜೀವ ಕೊಡೋದಕ್ಕೆ ನಮಗೆ ಬೇಕಾಗಿರತಕ್ಕಂಥದ್ದು ನಮ್ಮ ಈ ಒಂದು ಎಜುಕೇಷನ್. ಅದನ್ನು ಪರಿಪೂರ್ಣತೆಯಲ್ಲಿ ನಾವು ಅದನ್ನು ಕಲ್ತ್ಕೋಬೇಕಾಗತ್ತೆ. ಆ ಪರಿಪೂರ್ಣತೆ ಬೇಕು ಅಂತ ಅಂದಾಗ ನಮ್ಮ ಗ್ರಹಗಳು ಬಲವಾಗಿರಬೇಕಾಗುತ್ತೆ. ಡಾಕ್ಟರ್ಗೆ ಹೋಗ್ತಾರೆ, ಮೆಡಿಕಲ್ ಮಾಡ್ತಾರೆ, ಅವ್ರಿಗೆ ಏನು ಸಬ್ಜೆಕ್ಟ್ ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದರಿಂದ
ಎಲ್ಲೋ ಒಂದು ಕಡೆ ಅವ್ರಿಗೆ ಈ ಗ್ರಹಗಳು ಸ್ಟ್ರಾಂಗ್ ಇಲ್ಲ ಅಂತಂದರೆ ಅದರಲ್ಲಿ ವೀಕ್ ಆಗ್ತಾರೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಅವರ ಡ್ರೀಮ್ ಇರುತ್ತೆ, ಇಲ್ಲ ಅವ್ರ ಪೇರೆಂಟ್ಸ್ ಡ್ರೀಮ್ ಇರುತ್ತೆ, ಇವರು ಡಾಕ್ಟ್ರೇ ಆಗಬೇಕು, ಇದು ನನ್ನ ಕನಸು, ಇದು ಮಕ್ಕಳ ಕನಸಲ್ಲ, ತಂದೆ ತಾಯಿಯರ ಕನಸಾಗಿರುತ್ತೆ. ಇವನ್ನ ಹೆಸರಲ್ಲಿ, ನಮ್ಮ ಹೆಸರಲ್ಲಿ ಒಂದು ಹಾಸ್ಪಿಟ್ಲು ಕಟ್ಟಬೇಕು, ಮುಂದೆ ನಾವು ಒಂದು ಹಾಸ್ಪಿಟ್ಲ್ ಮಾಡೋಕ್ಕೆ ನಾವು ಜಾಗ ತೆಗೆದಿಟ್ಬಿಟ್ಟಿದ್ದೀವಿ, ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ, ಇಲ್ಲಿ ಇವ್ರು ಇಲ್ಲೇ ಹಾಸ್ಪಿಟ್ಲು ಮಾಡಬೇಕು ಅಂತ ಒಂದು ಪೋಷಕರ ಒಂದು ಡ್ರೀಮ್ ಕೂಡ ಇರುತ್ತೆ. ಆ ಡ್ರೀಮಲ್ಲಿ ಎಲ್ಲೋ ಒಂದು ಕಡೆ ಗ್ರಹಗಳು ಸಪೋರ್ಟ್ ಮಾಡಿಲ್ಲ ಅಂತಂದರೆ ಅವರು ಮೆಡಿಕಲ್ ಮಾಡೋಕ್ಕಾಗೋದಿಲ್ಲ, ಆಯಿತಾ. ಅವ್ರದ್ದು ಏನೋ ಬೇರೆ ಡ್ರೀಮ್ ಇರುತ್ತೆ. ಸೊ ಬಲವಂತವಾಗಿ ಏನೋ ಓದಿದ್ರು ಆಯಿತು, ಅದು ಸರಿಯಾಗಿ ಬರಲಿಲ್ಲ, ಪರಿಪೂರ್ಣತೆ ಇರಲ್ಲ. ಅವರು ಪೇರೆಂಟ್ಸು ಒಂದು ಹಾಸ್ಪಿಟ್ಲು ಕಟ್ಕೊಡ್ತಾರೆ, ಮಾಡ್ತಾರೆ, ಆದರೆ ಅಲ್ಲಿ ಬರ್ತಕ್ಕಂಥವ್ರನ್ನ ಉಳಿಸ್ಕೊಡೋ ಅಂಥ ಕೆಪಾಸಿಟಿ ಇವ್ರಿಗಿದ್ರೆ ಮಾತ್ರ ಅದಕ್ಕೆ ಒಂದು ಬೆಲೆ ಹಾಸ್ಪಿಟ್ಲಿಗೆ. ಆವಾಗ ಇವ್ರನ್ನ ಜನಗಳು ಕೆಲವ್ರನ್ನ ದೇವರು ಅಂತ ಪೂಜಿಸ್ತಾರೆ, ಕೆಲವ್ರು ಡಾಕ್ಟರ್ಸ್ನ ಇವ್ರ ಕೈ ತುಂಬ ಚೆನ್ನಾಗಿದೆ, ಇವರು ಆಪ್ರೇಷನ್ ಮಾಡಿದ್ರೆ ತುಂಬ ಕ್ಯೂರ್ ಆಗುತ್ತೆ, ಇವರು ಸತ್ತಿದವ್ರನ್ನೂ ಬದುಕಿಸ್ತಾರೆ ಅನ್ನೋ ಒಂದು ಬಿರುದನ್ನು ಕೊಟ್ಟಿರ್ತಾರೆ ಕೆಲವು ಡಾಕ್ಟರ್ಸ್ಗೆ. ಎಂಥದ್ದೇ ಪರಿಸ್ಥಿತಿ ಇರಲಿ, ನಮ್ಮ ಮಗುಗೆ ಇನ್ನೇನು ಟೈಮ್ ಆಗೋಗ್ತಿತ್ತು ಅಂಥ ಟೈಮಲ್ಲಿ ಅವ್ರಿಗೆ ಡೆಲಿವರಿ ಮಾಡಿಸಿದ್ದಾರೆ ಅನ್ನೋ ಒಂದು ಬಿರುದನ್ನು ಕೊಡ್ತಾರೆ. ಇದೆಲ್ಲವೂ ಕೂಡ ಪ್ರಶಂಸೆ ಮಾತಲ್ಲ, ಇದು ಸತ್ಯ ಕೂಡ. ಆ ಒಂದು ಯಾವಾಗ ಗ್ರಹಗಳು ಚೆನ್ನಾಗಿದ್ದು ಅದನ್ನೇ ಅವರು ಮಾಡಿರ್ತಾರೆ ಅಥವಾ ಅದನ್ನು ಪ್ರೇರೇಪಿಸಿರುತ್ತೆ, ಆ ಒಂದು ಸೆಕ್ಟರಲ್ಲಿ ಅವ್ರು ಇರ್ತಾರೆ, ಖಂಡಿತವಾಗ್ಲೂ ಹೇಳ್ತೀನಿ ಅವ್ರು ಅದರಲ್ಲಿ ತುಂಬ ಚೆನ್ನಾಗಿರ್ತಾರೆ ಮತ್ತು ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಈ ಎಲ್ಲವೂ ಕೂಡ, ಯಾಕಂದರೆ ಎಲ್ಲ ರಾಶಿಯವ್ರಿಗೂ ನಾನು ಹೇಳ್ಕೊಂಡು ಬಂದೆ ಈ ಥರ ಅಂತ. ಇದಕ್ಕೆ ಒಂದು ಉದಾಹರಣೆನ ನಾನು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಡ್ತಾ ಬರ್ತಿದ್ದೀನಿ. ಹಾಗಾಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಡಿ, ನಿಮ್ಮ ಕೈಲಿ ಒಬ್ಬರು ಪ್ರಾಣ ಉಳ್ಸೋಕ್ಕಾಗತ್ತಾ, ತೆಗಿಯೋಕ್ಕಾಗತ್ತಾ ಅನ್ನೋದನ್ನು ಕೂಡ ನಾವು ಗ್ರಹಗಳ ಮೇಲೆ ಡಿಪೆಂಡ್ ಆಗುತ್ತೆ, ಅದನ್ನು ನೋಡಿ ಹೇಳ್ಬೋದು. ಅದ್ರ ಪ್ರಕಾರ ನೀವು ನಿಮ್ಮ ಕೋರ್ಸ್ಗಳನ್ನ ಮಾಡ್ಕೊಂಡು ಹೋದರೆ ಖಂಡಿತವಾಗೂ ಅದರಲ್ಲಿ ಯಶಸ್ಸಾಗ್ತೀರಾ, ಅನ್ನದಾತ್ರ ಆಗ್ತೀರಾ, ಜೀವದಾತ್ರ ಆಗ್ತೀರಾ. ಎಷ್ಟೋ ಜನಕ್ಕೆ ಇವಾಗ ಒಂದು ಕಂಪ್ನಿಗಳು ಮಾಡಿಬಿಟ್ಟು ಆ ಕಂಪ್ನಿಯಲ್ಲಿ ಎಷ್ಟೋ ಸಾವಿರಾರು ಜನಕ್ಕೆ ನೀವು ಕೆಲಸ ಕೊಟ್ಟರೆ ನೀವೇ ಅನ್ನದಾತರು, ಯಾಕಂದರೆ ಅವ್ರ ಮನೆ, ಅವ್ರ ಜೀವನ ನಡೆಯುತ್ತೆ. ಅದೇ ರೀತಿ ವೈದ್ಯಕೀಯ ಕ್ಷೇತ್ರ ಅಂತ ಏನು ಹೇಳಿದೆ, ಅಲ್ಲಿ ಬಂದಾಗ ಅಲ್ಲಿ ನೀವು ಜೀವದಾತ್ರ ಆಗ್ತೀರಾ. ಹಾಗಾಗಿ ನಿಮ್ಮ ಆಯ್ಕೆಯನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ಒಂದು ಸತಿ ಅದು ನಮ್ಗೆ ಕರೆಕ್ಟಾ ಇಲ್ವಾ ಅನ್ನೋದಕ್ಕೆ, ನಾವೇನೇ ಒಂದು ಕೆಲಸ ಮಾಡಿದ್ರು ಅದು ನಮ್ಗೆ ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋದಕ್ಕೆ ನಿಮ್ಮ ಜಾತಕವನ್ನು ಒಂದು ಸತಿ ಪರಿಶೀಲಿಸ್ಕೊಳ್ಳಿ ಅಂತ ಹೇಳ್ತೀನಿ.